ಹಲೋ ಫ್ರೆಂಡ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಡೋರಿ ಕ್ಯಾಪ್ ನ ಯಾವ ರೀತಿಲಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸಾಮಾನ್ಯವಾಗಿ ನಾವು ಡೋರಿ ಕ್ಯಾಪ್ ನ ಹೊಲಿದಾಗ ಈ ರೀತಿಲಿ ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ತಾ ಇರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ತೇನೆ ಯಾವ ರೀತಿಲಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಒಂದು ಸಿಂಪಲ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಈ ರೀತಿಲಿ ಈಸಿಯಾಗಿ ಹೊಲಿಬಹುದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್, ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. 2.5 ಇಂಚು ಉದ್ದ, 2.5 ಇಂಚು ಅಗಲ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇಷ್ಟೇ ಮೆಜರ್ಮೆಂಟ್ ತಗೋಬೇಕು ಅಂತ ಏನೂ ಇಲ್ಲ. ಒಟ್ಟಿನಲ್ಲಿ ನೀವು ತಗೊಳ್ಳುವಂತ ಬಟ್ಟೆಯ ಉದ್ದ ಅಗಲ ಎರಡೂ ಒಂದೇ ಅಳತೆ ಇರಬೇಕು. ಆ ರೀತಿಲಿ ಕಟ್ ಮಾಡ್ಕೋಬೇಕು. ರಾಂಗ್ ಸೈಡ್ ಕಡೆಗೆ ಬಟ್ಟೆನ ಮಡಿಸ್ಕೋಬೇಕು. ಸರಿ ಬಟ್ಟೆ ಮೇಲೆ ಬರೋ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಡೋರಿನ ಮಧ್ಯಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ 1/4 ಇಂಚಿನ ಬಿಟ್ಟು ಸ್ಟಿಚಿಂಗ್ ನ ಶುರು ಮಾಡಬೇಕು. ಮೊದಲಿಗೆ ಲಾಕ್ ಮಾಡ್ಕೋಬೇಕು, ಅಂದ್ರೆ ಸ್ಟಿಚ್ ನ ರಫ್ ಮಾಡ್ಕೋಬೇಕು. ಈಗ ಇಲ್ಲಿ ಮತ್ತೆ ಸ್ಟಿಚ್ ನ ರಫ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ, ಈ ಪ್ರಕಾರದಲ್ಲಿ ಸ್ಟಿಚ್ ಮಾಡೋದ್ರಿಂದ ಈ ರೀತಿಯಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ತಾ ಇರತ್ತೆ. ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ದಾಗೆ ಯಾವ ರೀತಿಲಿ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಫೋಲ್ಡ್ ಮಾಡಿ ನೋಡ್ಕೊಳ್ಳಿ. ಈ ತರ ಫೋಲ್ಡ್ ಮಾಡಿ ನೋಡ್ಕೊಂಡಾಗ ಎರಡೂ ಕಡೆನೂ ಬಟ್ಟೆ ಈ ರೀತಿ ಈಕ್ವಲ್ ಆಗಿ ಫೋಲ್ಡ್ ಆಗ್ತಾ ಇರಬೇಕು. ಎಕ್ಸ್ಟ್ರಾ ಎಲ್ಲರೂ ಬಟ್ಟೆ ಉದ್ದ ತುಂಡ ಇದ್ರೆ ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಸರಿ ಬಟ್ಟೆ ಮೇಲೆ ಡೋರಿನ ಇಟ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದೆರಡು ಎಡ್ಜು ಸಮನಾಗಿ ಬರೋ ರೀತಿಲಿ ಇಟ್ಕೋಬೇಕು. ಈಗ ನೋಡಿ, ಮೊದಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡ್ಕೊಂಡು 1/4 ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ನ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಫೂಟಿನ ಎಡ್ಜ್ ಇದೆಯಲ್ಲ, ಈ ಫೂಟಿನ ಎಡ್ಜು ಬಟ್ಟೆ ಎಡ್ಜಿಗೆ ಬರೋ ರೀತಿಲಿ ಇಟ್ಕೊಂಡು ನಿಧಾನಕ್ಕೆ ಹೊಲಿದ್ರೆ 1/4 ಇಂಚ್ ಅಗಲಕ್ಕೇನೆ ಸರಿಯಾಗಿ ಸ್ಟಿಚ್ ಮಾಡಬಹುದು. ಈಗ ನೋಡಿ, ಈ ತರ ಎಡ್ಜ್ ಹತ್ರ ಬಂದಾಗ ಸೂಜಿನ ಒಳಗಡೆ ಇಳಿಸಿ ಬಟ್ಟೆನ ಈ ಕಡೆ ತಿರುಗಿಸ್ಕೋಬೇಕು. ನೋಡಿ, ಇಲ್ಲಿ ಡೋರಿ ಮೇಲೆ ಸ್ಟಿಚ್ ನ ತಗೊಂಡ್ ಬರಬಾರ್ದು. 1/4 ಇಂಚ್ ಗ್ಯಾಪ್ ನ ಕೊಟ್ಟು ಅಲ್ಲಿಗೇನೆ ಸ್ಟಿಚ್ ನ ನಿಲ್ಲಿಸಬೇಕು. ಸ್ಟಿಚ್ ನ ನಿಲ್ಲಿಸಬೇಕಾದ್ರೆ ಸ್ಟಿಚ್ ನ ಲಾಕ್ ಮಾಡಿ ನಿಲ್ಲಿಸಿ, ಇಲ್ಲಾಂದ್ರೆ ದಾರ ಬಿಡಿಸ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಈ ರೀತಿಲಿ ಕಟ್ ಮಾಡ್ಕೊಳ್ಳಿ. ಸ್ಟಿಚ್ ಕಟ್ ಆಗಬಾರ್ದು, ಆ ರೀತಿಲಿ ಇದನ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಇದನ್ನ ಈ ರೀತಿಲಿ ಎಳ್ಕೋಬೇಕು. ಈಗ ಎಳ್ಕೋಬೇಕಾದ್ರೆ ಈಗ ಈಸಿ ಮೆಥಡ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಸೂಜಿಗೆ 4 ಎಳೆ ದಾರನ ಹಾಕೊಂಡು ಈ ರೀತಿಲಿ ಒಂದು ನಾಟ್ ಹಾಕೊಂಡಿದ್ದೀನಿ. ಈಗ ಇಲ್ಲಿ ಆ ಡೋರಿಗೆ ಇದನ್ನ ಈ ರೀತಿಲಿ ಹೊಲ್ಕೋಬೇಕು. ನೋಡಿ, ಇಲ್ಲಿ ಹೊಲಿಬೇಕಾದ್ರೆ ನಾವೇನಿಲ್ಲಿ ಸ್ಟಿಚ್ ಮಾಡಿದೀವಿ ನೋಡಿ, ಆ ಸ್ಟಿಚ್ಗಿಂತ ಮುಂದೆ ಬರೋಂಗೆಲ್ಲ ಹೊಲಿಬಾರ್ದು. ಈ ಸ್ಟಿಚ್ನ ಹಿಂದೆನೆ ಹೊಲ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹೊಲ್ಕೊಂಡಾದ್ಮೇಲೆ ಈಗ ಈ ಡೋರಿನ ಎಳ್ಕೋಬೇಕು. ಫ್ರೆಂಡ್ಸ್, ಈ ಟ್ರಿಕ್ ನ ಯೂಸ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡಿ ತುಂಬಾ ಈಸಿಯಾಗಿ ಹೊಲಿಬಹುದು. ಜೊತೆಗೆ ಸ್ಟಿಚಿಂಗು ತುಂಬಾ ಫಾಸ್ಟ್ ಆಗತ್ತೆ. ಇಸ್ಕೋಬೇಕು. ಇಸ್ಕೊಂಡಾದ್ಮೇಲೆ ಈಗ ಈ ಎಡ್ಜ್ ಏನಿದೆ, ಈ ಎಡ್ಜ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಅದ್ರ ಕಾರ್ನರ್ ಬರಬೇಕು. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಮೂಲೆ ಬರೋ ರೀತಿಲಿ ಇದನ್ನ ಬಿಡಿಸ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಸೂಜಿನ ತಕೊಂಡು ಸೂಜಿ ಹಿಂಭಾಗದಿಂದ ಇದ್ರ ತುದಿಲಿ ಈ ತರ ಇಟ್ಕೊಂಡು ಸೂಜಿಲಿ ತಳ್ಳಕ್ ಹೋಗ್ಬೇಡಿ. ಬಟ್ಟೆ ತೆಳು ಇರೋದ್ರಿಂದ ಅಲ್ಲಿ ತೂತಾಗ್ಬಿಡತ್ತೆ. ಬಟ್ಟೆನೆ ಈ ರೀತಿಲಿ ಟ್ವಿಸ್ಟ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಹೆಂಗೆ 2 ಬೆರಳಿಂದ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಲಿ ಟ್ವಿಸ್ಟ್ ಮಾಡೋದ್ರಿಂದ ಅಲ್ಲಿ ಕರೆಕ್ಟ್ ಆಗಿ ಮೂಲೆ ಬರತ್ತೆ. ನೀವು ಸೂಜಿನ ದೂಡಕ್ ಹೋಗ್ಬೇಡಿ, ಆ ತರ ದೂಡಿದ್ರೆ ಓಲಾಗ್ಬಿಡತ್ತೆ. ಕರೆಕ್ಟಾಗಿ ಮೂಲೆನ ಬರ್ಸ್ಕೋಬೇಕು. ನೋಡಿ, ಈಗ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಏನ್ ಈ ಮೂಲೆ ಇತ್ತು ನೋಡಿ, ಅಲ್ಲಿಗೇನೆ ಸರಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಆಗ ಅದು ಶೇಪ್ ತುಂಬಾ ಚೆನ್ನಾಗಿ ಕಾಣತ್ತೆ. ಫೋಲ್ಡ್ ಮಾಡ್ಕೊಂಡು ಈಗ ಏನ್ ಈ ದಾರನ ಹೊಲ್ಕೊಂಡಿದ್ವಲ್ಲ, ಈ ದಾರನ ನಿಧಾನಕ್ಕೆ ಎಳ್ಕೋಬೇಕು. ಈ ರೀತಿಲಿ ಎಳ್ಕೊಳ್ಳೋದ್ರಿಂದ ಆ ಡೋರಿ ತುದಿ ಇಲ್ಲಿ ಬರತ್ತೆ. ಡೋರಿದು ತುದಿ ಬಂದ್ಮೇಲೆ ಇಲ್ಲಿ ನಮ್ದು ಸ್ಟಿಚ್ ಮಾಡಿರೋ ಫೋಲ್ಡ್ ಇದೆಯಲ್ಲ, ಇಲ್ಲಿಗೆ ಸರಿಯಾಗಿ ಈ ತರ ಫೋಲ್ಡ್ ಮಾಡ್ಕೋಬೇಕು. ಸರಿಯಾಗಿ ಫೋಲ್ಡ್ ಮಾಡ್ಕೊಂಡು 1/4 ಇಂಚು ಗ್ಯಾಪ್ ನ ಬಿಟ್ಟಿದ್ವಲ್ಲ, ಅಲ್ಲಿ ಈ ರೀತಿಲಿ ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ಈಗ ಎಕ್ಸ್ಟ್ರಾ ಇರುವಂತದನ್ನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಇದನ್ನ ಉಲ್ಟಾ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬರೋದಿಲ್ಲ. ನೋಡ್ಲಿಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೋಡಿ, ಫಸ್ಟ್ ಸ್ಟಿಚ್ ಮಾಡೋದ್ರಲ್ಲಿ ಈ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಕಾಣಿಸ್ತಾ ಇತ್ತು. ನೋಡಿ, ಈ ರೀತಿಲಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬರೋದಿಲ್ಲ. ನೋಡ್ಲಿಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ.
ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೇನೆ. ಮತ್ತೆ ನಮ್ಮ ಚಾನಲ್ನ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.